ಪ್ರಾಯಶಃ ನಾವೆಲ್ಲ ಈ ಕ್ಷೇತ್ರಕ್ಕೆ ಹೊಸಬರು, ಸ್ವಲ್ಪ ರಾಜಕೀಯ ಕ್ಷೇತ್ರದವರು, ಹಾಗಾಗಿ ಏನು ಮಾಡಬೇಕು ಅಂತ ಹೇಳುವಂಥದ್ದನ್ನು ಕೇಳಿಕೊಂಡು ಮಾಡಿದರೆ ಸೂಕ್ತ ಅಂತ ಹೇಳಿ ಸನ್ಮಾನ್ಯ ಶ್ರೀನಾಥರು ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಹಿರಿಯರಿದ್ದಾರೆ. ಅಪರಿಚಿತ ಚಿತ್ರದ ಈ ಟ್ರೈಲರ್ನ ರಿಲೀಸ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ. ರೆಡಿ, 1, 2, 3. ಮತ್ತು ನನ್ನ ಆತ್ಮೀಯರಿಗೂ ಮತ್ತು ಶ್ರೀಯುತ ಸದಾನಂದ ಗೌಡರವರಿಗೂ, ಅವರ ಪತ್ನಿ ಡಾಟಿ ಸದಾನಂದ ಅವರಿಗೂ, ಮತ್ತು ಶ್ರೀನಾಥ್ ಅವರು ನಮ್ಮ ಸೀನಿಯರ್ ಲೆಜೆಂಡ್ ಆ್ಯಕ್ಟರ್ ಮಾಡಿರೋದ್ರಿಂದ, ಅವ್ರು ಬಂದಿರೋದ್ರಿಂದ ಎಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಹಾಗೆ ನನ್ನ ಹಾರ್ಟಿ ವೆಲ್ಕಮ್ ನನ್ನ ವೆಲ್ ವಿಷರ್ಸ್ಗೆ ಎಲ್ಲರಿಗೂ. ನಾನು ಈ ಫಿಲಮ್ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನ ಪಾತ್ರ ಇದರಲ್ಲೊಂದು ಶಿಕ್ಷಕಿಯಾದ ಪಾತ್ರ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನಂದರೆ, ನಂದು ಅಪರಿಚಿತೆಯಾಗಿ ಹೋಗಿ ಒಂದು ಜಾಗದಲ್ಲಿ ಏನೋ ಒಂದು ಸ್ಕ್ಯಾಮ್ ನಡೀತಾ ಇರೋದನ್ನು ನಾನು ಅದನ್ನು ಡಿಬಂಕ್ ಮಾಡ್ತೀನಿ. ದಿಸ್ ಈಸ್ ದ ಸ್ಟೋರಿ. ಅದೇನು ಸ್ಕ್ಯಾಮು, ಅದು ಯಾವ ರೀತಿ ಡಿಬಂಕ್ ಮಾಡ್ತೀನಿ ಅಂತೆಲ್ಲ ನೀವು ತೆರೆ ಮೇಲೆ ಹೋಗಿ ನೋಡಬೇಕಾಗತ್ತೆ. ಈ ಚಿತ್ರ ನಮಗೆ ಒಂದು ನೈಜವಾದ ಕತೆ, ಒಂದು ನಿಜವಾಗಿ ನಡೆದಿರ್ತಕ್ಕಂಥ ಒಂದು ಕತೆ ಇದು. ಅದನ್ನು ನಾವು ಒಂದು ಸ್ಟೋರಿಯಾಗಿ ಹೇಳಿಬಿಟ್ಟು ಜನಗಳಿಗೆ ಯಾವ್ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ನಾವು ಇದನ್ನು ಸುಧಾರಿಸ್ಬೋದು ಅನ್ನೋ ಬಗ್ಗೆ, ಯಾವ ಥರ ಸುಧಾರಿಸಿದ್ದಾರೆ ಅಂತ ಕೂಡ ಅದನ್ನು ಈ ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಇದೇ ಒಂದು ಸ್ಮಾಲ್ ಲೈನ್ಸ್ ಆಫ್ ದಿ ಸ್ಟೋರಿ, ಅದನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹಿರಿಯರು ಒಂದು ಮಾತು ಹೇಳಿದ್ದನ್ನು ಕೇಳಿದ್ದೀನಿ. ಟೀಕೆಯಲ್ಲಿ ಅಡಗಿರುವ ಸತ್ಯ ಮತ್ತು ಹೊಗಳಿಕೆಯಲ್ಲಿ ಅಡಗಿರುವಂಥ ಸುಳ್ಳು, ಇದನ್ನು ಯಾರು ಅರ್ಥೈಸ್ಕೊಳ್ತಾನೋ ಅವನು ಅರ್ಧದಷ್ಟು ಅವನ ಜೀವನದ ಸಮಸ್ಯೆಗಳಿಗೆ ಉತ್ತರ ಅಲ್ಲೇ ಸಿಗುತ್ತೆ. ಎಂಥ ಅದ್ಭುತವಾದಂಥ ಮಾತು ನೋಡಿ. ಹೊಗಳಿದಾಗ ಅದರಲ್ಲಿ ಎಷ್ಟು ಸುಳ್ಳಿದೆ ಅಂತ ನಾವ್ಯಾರು ಹೊಗಳಿಕೆಯನ್ನು ಕೇಳಿಕೊಳ್ಳುವಂಥ, ವಿಶೇಷವಾಗಿ ನಾನು, ಶ್ರೀನಾಥರು, ನಾವೆಲ್ಲ ರಾಜಕಾರಣಿಗಳು. ಅವರು ರಾಜಕಾರಣಿ ಪ್ಲಸ್ ಆದ ಕಾರಣ ನಾವೆಲ್ಲ ಇದನ್ನು ನೋಡಿದರೆ ನಮ್ಗೆ ಗೊತ್ತಾಗುತ್ತೆ. ಮೇಡಮ್ಮು ಒಂದು ಸಣ್ಣ ಇನ್ ನಟ್ಶೆಲ್ ಒಂದೆರಡು ಸಂಗತಿಗಳನ್ನು ಹೇಳಿದರು. ಸಿನಿಮಾಗಳು ಬರ್ತವೆ, ಅದರಲ್ಲಿ ಪೂರ್ತಿ ಒಂದು ರೀತಿ ಎಂಟರ್ಟೈನ್ಮೆಂಟೇ ಇರುತ್ತೆ. ಸಿನಿಮಾಗಳು ಬರ್ತವೆ, ಒಂದಷ್ಟು ಸಾಮಾಜಿಕ ವಿಚಾರಗಳ ಬಗ್ಗೆ ಅದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಒಂದಷ್ಟು ಇವತ್ತು ಸಿನಿಮಾಗಳು ಬರ್ತವೆ, ಅದು ಹಲವರಿಗೆ ಅರ್ಥ ಆಗುತ್ತೆ, ಹಲವರಿಗೆ ಅರ್ಥ ಆಗೋದಿಲ್ಲ. ಇಂಥ ಸಿನಿಮಾಗಳು ಕೂಡ ಬರುವಂಥದ್ದು ನಾವು ಕಂಡಿದ್ದೇವೆ. ಆದರೆ ಅವರು ಹೇಳಿದ್ದು ಇವತ್ತಿನ ಕಾಲಘಟ್ಟದಲ್ಲಿ ನಡೀತಾ ಇರುವಂಥ ಒಂದು ಸಾಮಾಜಿಕವಾದಂಥ ಆ ಸಮಸ್ಯೆಯ ಬಗ್ಗೆ ಇದನ್ನು ನಾನು ಪ್ರೆಸೆಂಟೇಷನ್ ಮಾಡಿದ್ದೇನೆ ಅಂತ ಹೇಳ್ತಾರೆ. ನಾವು ಅದನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಅಲ್ಲಲ್ಲಿ ಹೇಗೆ ನಡೀತದೆ, ಹೇಗೆ ಒಂದು ಮಹಿಳೆ ಇಂಥ ವಿಚಾರಕ್ಕೆ ಸಣ್ಣ ಪೂರಕವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಯಾರು ಒಬ್ಬ ಶಿಕ್ಷಕಿಯಾಗಿ ಇಂಥ ಒಂದು ದೊಡ್ಡ ಅನಾಹುತದ ವಿರುದ್ಧ ಒಂದು ಕಹಳೆಯನ್ನು ಊದ್ತಾರೆ. ಇದನ್ನೆಲ್ಲವನ್ನು ಒಂದು ಸಣ್ಣ ಅದರ ಮೇಲ್ನೋಟಕ್ಕೆ ನಾವು ನೋಡಿದಾಗ ನಮಗೆ ಅನ್ನಿಸ್ತದೆ. ಪ್ರಾಯಶಃ ನನಗೆ ಅನ್ನಿಸ್ತಾ ಇರುವಂಥದ್ದು, ಇವತ್ತು ನಮ್ಮ ಮಾಧ್ಯಮಗಳು ಹಿಂದೆ ಹೇಗಿತ್ತು ಹೇಳಿ? ಹಿಂದೆ ಮಾಧ್ಯಮ ಅಂತ ಹೇಳಿದರೆ ಒಂದು ಸಂಪರ್ಕ ವ್ಯವಸ್ಥೆ ಅಂದರೆ, ನಾನು ಶ್ರೀನಾಥರ ಮನೆಗೆ ಹೋಗಿ ಚಾ ಕುಡಿದು ಮಾತಾಡಿದರೆ ನಮ್ಮ ಸಂಪರ್ಕ ನಾವು ಮಾಡ್ತಾಯಿದ್ದೀವಿ. ಅದರ ನಂತರ ಒಂದಷ್ಟು ಪ್ರಿಂಟ್ ಮೀಡಿಯಾ ಬಂತು, ಪೇಪರು, ಅದರಲ್ಲಿ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಸಂಗತಿಗಳನ್ನು ಮಾಡ್ತಾಯಿದ್ವಿ. ಇನ್ನಷ್ಟು ಟೆಕ್ನಾಲಜಿಗಳು ಡೆವಲಪ್ ಆಯಿತು. ನೀವು ಟಿ ವಿ ಮತ್ತೊಂದು ಈ ರೀತಿ ಅದು ಬೆಳವಣಿಗೆ ಆಯಿತು. ಇವತ್ತು ಸೋಷಿಯಲ್ ಮೀಡಿಯಾ ಬಂದಿದೆ. ಹಂತ ಹಂತವಾಗಿ ಎಲ್ಲಿತ್ತು ಮನುಷ್ಯನೇ ಮಾತಾಡುವಂಥದ್ದರಲಿಕ್ಕೆ ಮತ್ತು ಮೊಬೈಲ್ನಲ್ಲಿ ಮಾತಾಡೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಪ್ರಿಂಟ್ ಮೀಡಿಯಾ ಮತ್ತು ಈ ಸೆಕ್ಟರ್ ಮೀಡಿಯಾಗಳು ಒಂದು ಹಂತದಲ್ಲಿ ಬದಲಾವಣೆಯ ವೇಗ ಎಷ್ಟು ವೇಗವಾಗಿ ಹೋಗಿದೆ ಅಂತ ಹೇಳಿದರೆ, ಮನುಷ್ಯನ ಬಗ್ಗೆ ಜಗತ್ತಿನ ಮೂಲೆ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದು ಬರೀ ಸಂವಹನದಲ್ಲಿ. ಆದರೆ ಸಿನಿಮಾದಂಥದ್ದು, ಸಿನಿಮಾ ನೈಜತೆಯನ್ನು
ಅಕ್ಷರಶಃ ಇನ್ಪ್ರ್ಯಾಕ್ಟಿಕಲ್ ಆಗಿ ಜನರಿಗೆ ತಲುಪಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತದೆ. ಇದರಿಂದಾಗಿ ಜಾಸ್ತಿ ವಿಚಾರಗಳು ಅತ್ಯಂತ ಸ್ಪಷ್ಟತೆಯಿಂದ ಇವತ್ತು ಜನರಿಗೆ ತಲುಪಬೇಕಾದ್ರೆ ಅದಕ್ಕೆ ಇವತ್ತು ಸಿನಿಮಾಗಳೇ ಒಂದು ದೊಡ್ಡ ಮಾಧ್ಯಮದಲ್ಲಿ ಅತ್ಯಂತ ಪ್ರಮುಖ ಹೆಜ್ಜೆಯನ್ನು ನೀಡುವಂಥದ್ದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಇಂಥ ಸಂದರ್ಭಗಳಲ್ಲಿ ಎಂಟರ್ಟೈನ್ಮೆಂಟ್ ಬೇಕು, ಬೇಡ ಅಂತ ಹೇಳೋದಿಲ್ಲ. ಆದರೆ ಅಷ್ಟೇ ಗಂಭೀರವಾದಂಥ ವಿಚಾರಗಳ ಬಗ್ಗೆ ಕೂಡ ಸಾಮಾನ್ಯ ಜನರಿಗೆ ಮನಮುಟ್ಟುವ ರೀತಿಯಲ್ಲಿ ಅದು ಹೋಗಬೇಕು. ಅದು ಸಿನಿಮಾದ ಮುಖಾಂತರ ತೋರಿಸಿದರೆ ಅವನಿಗೆ ಏನೋ ಇದರ ಬಗ್ಗೆ ಒಂದು ನಾನು ಚರ್ಚೆ ಮಾಡಬೇಕು, ನಾನು ಇಂಥ ಒಂದು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ನನ್ನ ಪಾಲು ಏನು ಅಂತ ಹೇಳುವಂಥದ್ದನ್ನು ಅವನು ತಿಳ್ಕೊಳ್ಳುವಂಥ ಕೆಲಸ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಗೀತಪ್ರಿಯರಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜಾಸ್ತಿ ನಾನು ಸಿನಿಮಾದ ಬಗ್ಗೆ ಮಾತಾಡುವಷ್ಟು ನನ್ನಲ್ಲಿ ಪರಿಜ್ಞಾನ ಇಲ್ಲ. ಅದನ್ನೇನಿದ್ದರೂ ಶ್ರೀನಾಥರೇ ಮಾತಾಡಬೇಕು. ನನಗೆ ಗೊತ್ತಿಲ್ಲ, ವಿಶ್ವನಾಥರು ಇದರ ಬಗ್ಗೆ ಸ್ವಲ್ಪ ಸಂಗತಿಗಳು ಗೊತ್ತಿರ್ಬೋದು. ನಾನು ಹೆಚ್ಚೇನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಈ ಅಪರಿಚಿತೆ ಎಲ್ರಿಗೂ ಪರಿಚಯವಾಗಲಿ, ಅಪರಿಚಿತೆಯ ಮುಖಾಂತರ ಒಂದು ವಿಚಾರವನ್ನು ಪರಿಚಯ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಗೀತಪ್ರಿಯರು ಮಾಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅವರಿಗೆ ಶುಭವಾಗಲಿ, ತಮಗೆಲ್ಲರಿಗೂ ಶುಭವಾಗಲಿ ಅಂತೇಳಿ ಶುಭ ಹಾರೈಕೆಯನ್ನು ಮಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.